ಗೊಂದಲದ ಗೂಡಾಗಿದ್ದ ಕಾಂಗ್ರೆಸ್ ಮನೆಯನ್ನ ಸರಿಪಡಿಸಬೇಕು ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯ ಎಂಟ್ರಿ ಆಗಿತ್ತು. 1-to-1 ಮೀಟಿಂಗ್ ಕೂಡ ನಡೆಸಿದ್ರು. ಈಗ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಪ್ರಶ್ನೆ. ಶಾಸಕರ ಅಹವಾಲನ್ನ ಆಲಿಸಿದ್ದಾಯ್ತು, ಸಚಿವರ ಮೌಲ್ಯಮಾಪನವೂ ಕೂಡ ಮುಗಿತ್ತು. ಮುಂದೇನು ಅನ್ನೋದು ಈಗಿರುವಂತಹ ಪ್ರಶ್ನೆ. 1-to-1 ಸಭೆಯ ಫಲಿತಾಂಶ ಏನು ಕಂಡುಕೊಂಡ್ರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಶಾಸಕರ ಸಮಸ್ಯೆ ಪರಿಹಾರ ಆಗುತ್ತಾ? ಸಚಿವರ ಸ್ಪಂದಿಸದೇ ಇದ್ರೆ ಮುಂದೇನಾಗುತ್ತೆ? ಯಾವ ರೀತಿ ಕ್ರಮಕ್ಕೆ ವರಿಷ್ಠರು ಮುಂದಾಗ್ತಾರೆ? ಪಬ್ಲಿಕ್ ಟಿವಿಯಲ್ಲಿ ಇನ್ಸೈಡ್ ಸ್ಟೋರಿ. ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಹಂತ ಹಂತವಾಗಿ ಶಾಸಕರನ್ನ, ಸಚಿವರುಗಳನ್ನ, ನಿನ್ನೆ ಸಿಎಂ DCM ಅನ್ನ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ. ಹಾಗಾದ್ರೆ ಈ ಸಭೆಯಿಂದ ಸುರ್ಜೇವಾಲಾ ಅವರು ಕಂಡುಕೊಂಡಿದ್ದೇನು? ಈ ಮಾಹಿತಿಯನ್ನ ವರಿಷ್ಠರಿಗೆ ತಲುಪಿಸಿದ ನಂತರ ಏನಾಗುತ್ತೆ? ಮೀಟಿಂಗ್ ಆಯ್ತು, ಮುಂದೇನು? ಶಾಸಕರ ಟಾಕ್ ಫೈಟು, ಸಚಿವರ ವಿರುದ್ಧ ಅಸಮಾಧಾನ ರಾಜ್ಯ ಕಾಂಗ್ರೆಸ್ನಲ್ಲಿತ್ತು. ಶಾಸಕರು ಸಚಿವರ ಸಭೆಯನ್ನು ನಡೆಸಿ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಸುರ್ಜೇವಾಲಾ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಸಾಕಷ್ಟು ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ. ಈ ಸಭೆಯ ಪ್ರಯೋಜನ ಆಗದಿದ್ದರೆ ಶಾಸಕರು ಮತ್ತೆ ಬಂಡಾಯ ಎದ್ದೇಳ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಸುರ್ಜೇವಾಲಾ ಸಭೆಯ ಫಲಿತಾಂಶದ ಬಗ್ಗೆ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ. ಸ್ವತಃ ಸಿಎಂ DCMಗೂ ಕೂಡ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಪಾಳ್ಯದ $1 ಮಿಲಿಯನ್ ಪ್ರಶ್ನೆ ಇದೇನೆ. ಸುರ್ಜೇವಾಲಾ ಅಭಿಪ್ರಾಯ ಸಂಗ್ರಹಿಸಿದ್ರು, ಮುಂದೇನು ಮಾಡ್ತಾರೆ ಅಂತ ಹೇಳಿ, ವರಿಷ್ಠರ ಕ್ರಮ ಹೇಗಿರುತ್ತೆ ಅಂತ ಹೇಳಿ, ಈ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ವರಿಷ್ಠರು ಯಾವ ರೀತಿಯ ಮದ್ದನ್ನು ಆರಿತಾರೆ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ, $1 ಮಿಲಿಯನ್ ಪ್ರಶ್ನೆ. ಈಗ ಸುರ್ಜೇವಾಲಾ ಅವರು ವರಿಷ್ಠರ ಮುಂದೆ ಈ ಫೈಲ್ ಇಟ್ಟ ನಂತರ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ 108 ಸಮಸ್ಯೆಗಳಿತ್ತು, ಅದೆಲ್ಲವನ್ನೂ ಕೂಡ ಈಗ ಸರಿಪಡಿಸುವಂತಹ ಪ್ರಯತ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಕಡೆಯಿಂದ ಆಗಿದೆ. ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ, 1-to-1 ಮೀಟಿಂಗ್ ಅನ್ನು ನಡೆಸಿದ್ದಾರೆ. ವಾಟ್ ನೆಕ್ಸ್ಟ್ ಅನ್ನೋದು ಈಗಿರುವಂತಹ ಪ್ರಶ್ನೆ. ಸುಕೇಶ್. ಖಂಡಿತ ಪ್ರೇಮ್. ಯಾಕೆ ಅಂದರೆ ಇದುವರೆಗೂ ಕೂಡ ಶಾಸಕರು ಮಾತಾಡಿದ್ರು ಅಥವಾ ಸಚಿವರುಗಳು ಸರಿಯಾಗಿ ಸ್ಪಂದಿಸಲಿಲ್ಲ, ಬೇರೆ ಬೇರೆ ವಿಚಾರಗಳಿತ್ತು. ಆ ಗೊಂದಲವನ್ನು ಸಿಎಂ DCM ಮಟ್ಟದಲ್ಲೇ ಪರಿಹರಿಸಬೇಕಾಗಿದ್ದಂಥ ವಿಚಾರ. ಅದನ್ನು ಮೀರಿ ಅದು ಹೈಕಮಾಂಡ್ ಅಂಗಳಕ್ಕೆ ಹೋಯಿತು ಅಥವಾ ಹೈಕಮಾಂಡ್ ಅಲ್ಲಿಂದ ಸರಿಪಡಿಸಲಿಕ್ಕಾಗಿ ಇಲ್ಲಿ ಉಸ್ತುವಾರಿನ ಕಳಿಸಬೇಕಾಯಿತು ಅಂದರೆ ಸಹಜವಾದ ನಿರೀಕ್ಷೆ ಇರುತ್ತೆ, ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬೋದು ಅಂತ. ಹಾಗೆ ನೋಡೋಕೆ ಹೋದರೆ ಒಂದೇ ಲೈನಲ್ಲಿ ಏನಾದರೂ ಪರಿಹಾರ ಅಂದರೆ ಶಾಸಕರು ಏನೆಲ್ಲ ಬೇಡಿಕೆಗಳಿಟ್ಟರು ಎಲ್ಲ ಬೇಡಿಕೆಗಳನ್ನ ಈಡೇರಿಸಿದರೆ ಮುಗಿದೋಯ್ತು ಅನ್ನುವಂಥದ್ದು ಸುಲಭವಾಗಿ ಯೋಚನೆ ಮಾಡಬಹುದಂಥ ಪರಿಹಾರ ಅದು. ಆದರೆ ಅಷ್ಟು ಸುಲಭ ಸಾಧ್ಯನಾ ಅನ್ನುವಂಥದ್ದು ಪ್ರಶ್ನೆ. ಅದು ಸರ್ಕಾರದ ಅನುದಾನದ ವಿಚಾರವೂ ಸೇರಿದಂತೆ, ಶಾಸಕ ಮತ್ತು ಸಚಿವರ ನಡುವಿನ ಸಮನ್ವಯತೆ ಮತ್ತು ಉತ್ತಮ ಬಾಂಧವ್ಯ ವಿಚಾರವೂ ಸೇರಿದಂತೆ ಸಾಕಷ್ಟು ವಿಚಾರಗಳು ಬರ್ತಾವೆ ಅಲ್ಲಿ. ಜೊತೆಗೆ ಇಲಾಖಾವಾರು ಯೋಜನೆಗಳನ್ನ ಘೋಷಣೆ ಮಾಡುವಂಥದ್ದು, ಅದಕ್ಕೆ ಅನುದಾನ ಕೊಡುವಂಥದ್ದು, ಸರ್ಕಾರದ ಮಟ್ಟದಿಂದ ಸಿಗುವಂಥ ನೆರವು ಎಷ್ಟರ ಮಟ್ಟಿಗೆ ಸಿಗುತ್ತೆ, ಅಥವಾ ವೈಯಕ್ತಿಕವಾಗಿ ರಾಜಕೀಯ ಜಿದ್ದಾಜಿದ್ದಿ ಇಟ್ಕೊಂಡು ಒಂದೇ ಪಕ್ಷದಲ್ಲಿ ಇದ್ರೂ ಕೂಡ ಸಚಿವರಾಗಿದ್ದು ಶಾಸಕರಾಗಿದ್ದು ಇಬ್ಬರ ನಡುವೆ ಹೊಂದಾಣಿಕೆ ಬರಬೇಕು, ಹೇಳಿದ್ದೆಲ್ಲ ಆಗಬೇಕು ಅಂದರೆ ಅವೆಲ್ಲವೂ ಕೂಡ ಎಲ್ಲ ಮಟ್ಟದಲ್ಲೂ ಸರಿ ಹೊಂದ್ಕೊಂಡು ಹೋಗಬೇಕು. ಹಾಗಾಗಿ ಇರುವಂಥ ಕುತೂಹಲ, ಇದೆಲ್ಲದಕ್ಕೂ ಪರಿಹಾರ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಸಭೆ ಮಾಡಿದಂತಹ ಸುರ್ಜೇವಾಲಾ ಅವರ ಸಭೆಯ ಔಟ್ಪುಟ್ ಏನು, ಫೈನಲಿ ಏನು ಸಿಗುತ್ತೆ ಅನ್ನುವಂಥ ಪ್ರಶ್ನೆ. ಆದರೆ ಅವರು ಸಿಎಂ DCMಗೆ ಏನು ಸಲಹೆ ಸೂಚನೆ ಕೊಡ್ತಾರೆ, ಅದರಿಂದ ಎಷ್ಟು ಮಟ್ಟಿಗೆ ಪ್ರಯೋಜನ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.